ಹಲೋ ಎವ್ರಿವನ್, ನಮಸ್ಕಾರ ಎಲ್ಲರಿಗೂ. ಈ ಸರಿಯ ಟಾಪಿಕ್ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್. ಸೊ ಇದರಲ್ಲಿ ಆಲ್ರೆಡಿ 2 ಕ್ವೆಶನ್ ಬಂದಿದೆ, ನಾನು ತೊಗೊಂಡಿದ್ದೇನೆ, ಸಾಲ್ವ್ ಮಾಡ್ತೇನೆ ಇದರಲ್ಲಿ. ಸೊ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಟಾಪಿಕ್ ಓವರ್ ವ್ಯೂ ನೋಡ್ಕೋಬರುವ. ಸೊ ಟಾಪಿಕ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಸರ್ಕಲ್, ಮಾಮೂಲಿಯಾಗಿ ಈ ಸರ್ಕಂಫರೆನ್ಸ್ ಅಂದರೆ ಗೊತ್ತಿರುತ್ತೆ ನಿಮಗೆ. ಒಂದು ಸರ್ಕಲ್ ತಗೊಂಡ್ರೆ ಈ ಔಟರ್ ರಿಂಗ್ ಇದೆಯಲ್ಲ, ಈ ಟೋಟಲ್ ಲೆಂತ್ನ, ಈ ಕವರ್ನ, ಈ ಆರ್ಕ್ನ ಸರ್ಕಂಫರೆನ್ಸ್ ಆಗುತ್ತೆ. ಈ ಲೆಂತ್ ಇಸ್ ಆಲ್ವೇಸ್ ಈಕ್ವಲ್ ಟು 2πr. ಇದು ಸೆಂಟರ್ ಅಂತ ತಗೊಂಡ್ರೆ, ಓ ಅಂತ ತಗೊಂಡ್ರೆ 2πr. ಸೊ ಟೋಟಲ್ ಏರಿಯಾ, ಈ ಏರಿಯಾ ಇದೆಯಲ್ಲ, ಏರಿಯಾ ಆಫ್ ದ ಸರ್ಕಲ್, ಅದು πr². ಸೊ ನಾವು ನೆಕ್ಸ್ಟ್ ಹೋಗ್ತಾ ಏನೇನು ಕಂಡುಹಿಡಿಬೇಕು ಅದನ್ನ ಹೇಳ್ತೀನಿ. ಸೊ ಪೈ ವ್ಯಾಲ್ಯೂ ಕೂಡ ಇಲ್ಲಿ 22/7 ಅಂತ ತೊಗೊಂಡಿದ್ದಾರೆ. ಅಪ್ರಾಕ್ಸಿಮೇಷನ್ 3.14 ಅಂತ ಕೊಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ನೋಡಿ, ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದು ತಗೊಳ್ಳಿ. ಸೊ 22/7 ಅಂತ ಕೊಟ್ಟು ಇದು ಡಿವೈಡ್ ಮಾಡ್ತಾ 3.1428 ಏನೋ ಬರುತ್ತೆ. ಈ ಆ್ಯಕ್ಚುಲ್ ಪೈ ವ್ಯಾಲ್ಯೂ ಎಕ್ಸ್ಪಾಂಡ್ ಮಾಡ್ತಾ ಹೋದ್ರೆ 3.14159 ಸಮಥಿಂಗ್ ಬರ್ತಾ ಹೋಗುತ್ತೆ. ಸೊ ಇಟ್ ರಿಯಲಿ ಡಿಪೆಂಡ್ಸ್ ಆನ್ ನಿಮ್ದು ಫಾರ್ಮುಲಲ್ಲಿ ಹೇಗಿದೆ ಅಂತ. ಆಲ್ರೆಡಿ ಫಾರ್ಮುಲಾ ಡಿವೈಡ್ ಮಾಡ್ತಾ 22 ಅಥವಾ 7 ಇದ್ದ 22/7 ಅಂದರೆ ಡಿವಿಷನ್ಗೆ ಈಸಿ ಆಗುತ್ತೆ. ಸೊ ಇಲ್ಲ ಜಸ್ಟ್ ವ್ಯಾಲ್ಯೂ ಬೇಕಾದಾಗ 3.14 ತಗೋಬೋದು. ಸೊ ಇಟ್ ವಾಸ್ ಫಸ್ಟ್ ಗಿವನ್ ಬೈ ಆರ್ಯಭಟ, ದೆನ್ ರಾಮಾನುಜ ಅವರು ಅದು ಫರ್ದರ್ ಈ ವ್ಯಾಲ್ಯೂಸ್ನ ಎಕ್ಸ್ಟೆಂಡ್ ಮಾಡಿಕೊಟ್ರು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಒಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಆಲ್ರೆಡಿ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಸೊ ಟ್ರಿಗ್ನೋಮೆಟ್ರಿ ಟಾಪಿಕ್ಕಿಗೆ ನಾವು ಹೋಗಿಲ್ಲ, ಅದ್ರ ವಿಡಿಯೋ ಕೂಡ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಈ ಬೇಸಿಕ್ ವ್ಯಾಲ್ಯೂ ತಿಳ್ಕೊಂಡ್ರೆ ಒಳ್ಳೆಯದು. ಸೊ ಸೈನ್ 0 ಡಿಗ್ರಿಗೆ 0, ಸೈನ್ 30ಗೆ 1/2, 45ಗೆ 1/√2, ಸೈನ್ 60 ಅಂದರೆ √3/2, ಸೈನ್ 90 ಅಂದರೆ 1. ಸೊ ಕಾಸ್ಗೆ ಕೂಡ ಆಲ್ಮೋಸ್ಟ್ ಹಾಗೆ ರಿವರ್ಸ್ ಥರ. cos 0 1, cos 30 √3/2, cos 45 1/√2, cos 60 1/2, cos 90 0. ಇದು ಆ್ಯಕ್ಚುಲಿ ಫರ್ದರ್ ಇಂಜಿನಿಯರಿಂಗ್ ಎಲ್ಲ ಹೋದಾಗ ನಿಮಗೆ ಈ ಕಾಸ್ ವೇವ್, ಸೈನ್ ವೇವ್ ಕೂಡ ತೋರಿಸ್ತಾರೆ. ಜಸ್ಟ್ ಹಾಗೆ ನಾಲೆಡ್ಜಿಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಿದ್ದೇನೆ. ಸೊ ಇದೊಂದು ಗ್ರಾಫ್ ತಗೊಂಡ್ರೆ ಕಾಸ್ ವೇವ್ ಆ್ಯಕ್ಚುಲಿ ಸ್ಟಾರ್ಟ್ ಆಗೋದು ಈ ಥರ, ಸೈನ್ ವೇವ್ ಸ್ಟಾರ್ಟ್ ಆಗೋದು ಈ ಥರ. ಸೊ ಇಲ್ಲಿ ನೋಡ್ಬೋದು, ಈ ಕಾಸ್ ವೇವ್ದು ಆಲ್ರೆಡಿ ಫಸ್ಟ್ 0 ಅಲ್ಲಿ ಇದ್ದಾಗ ಇದು ಈಚ್ ಪಾಯಿಂಟು 90 ಡಿಗ್ರಿ ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ಆಲ್ರೆಡಿ 90 ಒಳಗಡೆನೆ ಎಲ್ಲ ತೋರಿಸ್ಬಿಟ್ಟಿದ್ದಾರೆ. ಸೊ ಈ ಪಾಯಿಂಟು 90, ಇದು 180, ಇದು 270, ಇದು 360, ಇದು ಹಾಕಿ ಮುಂದೆ ಹೋಗುತ್ತೆ. ಬಟ್ ಇಲ್ಲಿ 0 ಇಂಟು 90 ಒಳಗಡೆನೆ ಇದು ಕೊಟ್ಟಿದ್ದಾರೆ. ಇದ್ರಲ್ಲಿ ನೋಡ್ಬೋದು ಕಾಸ್ ವೇವ್ ಸ್ಟಾರ್ಟಿಂಗ್ 0 ಅಲ್ಲೇ ಹೈಯೆಸ್ಟ್ ಪೀಕ್ ರೀಚ್ ಆಗಿತ್ತು. ಸೊ ಹಾಗಾಗಿ ಕಾಸ್ 1. ದೆನ್ ಇಲ್ಲಿ ಇದು 90 ಅಂದರೆ ಇಲ್ಲಿ ಎಲ್ಲೋ 45 ಬರುತ್ತೆ, ಇದು 45. ಸೊ ಇಲ್ಲಿ ಅದಕ್ಕಿಂತ ಮುಂಚೆ 30 ಬರುತ್ತೆ, ಇದು ನಂತರ 60 ಬರುತ್ತೆ. ಸೊ ಇಲ್ಲಿ ನೋಡಿ 45ಕ್ಕಿಂತ ಮುಂಚೆ ಬಂದಾಗ ಕಾಸ್ ಇನ್ನೂ ಮೇಲ್ಗಡೆ ಇದೆ, ಜಸ್ಟ್ 1ಕ್ಕಿಂತ ರೆಡ್ಯೂಸ್ ಆಗ್ತಿದೆ. ಸೊ ಅದ್ರ ವ್ಯಾಲ್ಯೂ √3/2. ಆಮೇಲೆ ಕಾಸ್ 45ಅಲ್ಲಿ ಕಾಸು ಸೇಮ್ ಎರಡು ಮ್ಯಾಚ್ ಆಗ್ತಿದೆ. ಸೊ ಸೇಮ್ ವ್ಯಾಲ್ಯೂ, ಅದು 1/√2 ಅಲ್ಲಿ ಬರುತ್ತೆ ಆ ವ್ಯಾಲ್ಯೂ. ಸೊ ಹಾಗೆ ಕಾಸ್ 60ಅಲ್ಲಿ ಈ ಎರಡು ರಿವರ್ಸ್ ಆದವು, √3/2 1/2. ಸೈನ್ 90 ಬರ್ತಿದ್ದ ಹಾಗೇನೆ ಇದು ನಮ್ಮ ಕಾಸ್ 0ಗೆ ಟಚ್ ಆಗಿದೆ, ಬಟ್ ನಮ್ಮ ಸೈನ್ ವೇವ್ ಇಲ್ಲಿ ಪೀಕಿಗೆ ಟಚ್ ಆಗಿದೆ. ಸೊ 90 1. ಸೊ ಇದು ಈ ಕೂಡ ಜ್ಞಾಪಕ ಇಟ್ಕೋಬೋದು, ಬಟ್ ಇದನ್ನ ಈ ವ್ಯಾಲ್ಯೂ ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಆ್ಯಕ್ಚುಲಿ ಒಳ್ಳೆಯದು. ಸೊ ಇದು ಪಟ್ಟ ಅಂತ ಜ್ಞಾಪಕ ಆಗಲಿಕ್ಕೆ ಕಾಸ್ 0 ಯಾವಾಗಲೂ 1 ಇರುತ್ತೆ, ಸೈನ್ 0 ಯಾವಾಗಲೂ 0, ಯಾಕಂದ್ರೆ 0 ಅಂತ ಸ್ಟಾರ್ಟ್ ಆಗುತ್ತೆ. ಇದು ಬರ್ಕೊಂಡು ನೆಕ್ಸ್ಟ್ ಡಿಡಕ್ಟ್ ಮಾಡ್ಕೊಳ್ತಾ ಹೋಗಿ ಈಸಿ ಆಗುತ್ತೆ. ಸೊ ಸೈನ್ ಸ್ಟಾರ್ಟಿಂಗ್ ವಿತ್ 0, ದೆನ್ ಹಾಫು 1/√2, √3/2 1,
ಕಾಸ್ ಅದೇ ರಿವರ್ಸ್ ಕೇಸಲ್ಲಿ 1√3/2 1/√2 ಹಾಫ್ 0 ರೆಡ್ಯೂಸ್ ಆಗ್ತಾ ಹೋಗಿದೆ 90 ತನಕ. ಅಲ್ಲಿ ಜಸ್ಟ್ 90 ತನಕ ಬರೆದಿದ್ದೇನೆ. ಇಲ್ಲಿ ಮುಂದೆ ಎಕ್ಸ್ಪ್ಯಾಂಡ್ ಕೂಡ ಮಾಡ್ಕೋಬೋದು, ಇನ್ನು 80 270 ಎಲ್ಲ ಬರಿಬೋದು, ಬಟ್ ಜಸ್ಟ್ ಫಾರ್ ನಾವು ದಿಸ್ ಇಸ್ ಎನಫ್. ಸೊ ಏರಿಯಾ ಆಫ್ ಸೆಕ್ಟರ್ಸ್ ಆ್ಯಂಡ್ ಸೆಗ್ಮೆಂಟ್ಸ್ ತಗೊಂಡಾಗ ಈಗ ಈ ಸರ್ಕಲಲ್ಲಿ ನೋಡಿದರೆ ನಿಮಗೆ ಫುಲ್ ಸರ್ಕಂಫರೆನ್ಸ್ ಇದ್ದಾಗ ವ್ಯಾಲ್ಯೂ 2πr ಆಗಿರುತ್ತೆ, ಫುಲ್ ಸರ್ಕಲ್ ಇದ್ದಾಗ ಏರಿಯಾ πr ಆಗಿರುತ್ತೆ. ಬಟ್ ಇದು ಯಾವಾಗ ನಾವು ಡಿವೈಡ್ ಮಾಡ್ತೇವೆ ಸೆಕ್ಟರು, ಆವಾಗ ಪಾರ್ಟ್ ಆಫ್ ದ ಸರ್ಕಲ್ ಏರಿಯಾ ಸಿಗುತ್ತೆ ಅಥವಾ ಪಾರ್ಟ್ ಆಫ್ ದ ಸರ್ಕಂಫರೆನ್ಸ್ ಸಿಗುತ್ತೆ. ಸೊ ಲೆಂತ್ ಆಫ್ ಈ ಸರ್ಕಲಲ್ಲಿ ನಿಮಗೆ ಜಸ್ಟ್ ಥಿಂಕ್ ಮಾಡಿ, ಇದಿಷ್ಟೇ ಬೇಕು, ಇದಿಷ್ಟೇ ಪಾರ್ಟ್ ಬೇಕು, ಹೀಗಿದೆ, ಇದಿಷ್ಟೇ ಪಾರ್ಟ್ ಇನ್ ಲೆಂತ್ ಬೇಕು ಅಂದರೆ ಇದೇನಿದು ಪಾರ್ಟ್ ಆಫ್ ಹೋಲ್ ಸರ್ಕಂಫರೆನ್ಸ್ ಅಂದರೆ ಪಾರ್ಟ್ ಆಫ್ ಹೋಲ್ 2πr. ಸೊ ಆ ಪಾರ್ಟ್ನ ಡಿಸ್ಕ್ರೈಬ್ ಮಾಡೋದೇ ಇದು ಟೀಟಾ ಆ್ಯಂಗಲ್ ಅಂತ ತಗೊಂಡ್ರೆ ಸಮ್ ಪಾರ್ಟ್ ಆಫ್ 2πr. ಆ ಪಾರ್ಟ್ನ ಹೇಗೆ ಬರ್ಕೊಳ್ತಾರೆ ಅಂದರೆ ಟೀಟಾ ಎಕ್ಸ್ಟೆಂಡ್ ಮಾಡ್ತಿರೋ ಆ್ಯಂಗಲ್ಲು ಟೀಟಾ ಬೈ ಇದು ಹೋಲ್ 360 ಡಿಗ್ರಿ ಅಲ್ವಾ, ಇದು ಟೀಟಾ, ಇದು ಹೋಲ್ 360 ಡಿಗ್ರಿ ಅಲ್ವಾ ಒಂದು ಸರ್ಕಲ್ದು. ಸೊ ಪಾರ್ಟ್ ಆಫ್ 360 ತಾನೇ ಇದೆ ಟೀಟಾ ಅಂದರೆ. ಸೊ ಆ ಪಾರ್ಟ್ನ ಟೀಟಾ ಬೈ 360 ಇಂಟು 2πr ಇದೆ ನಿಮ್ಮದು ಲೆಂತ್ ಆಫ್ ದಿ ಆರ್ಕ್ ಫಾರ್ಮುಲಾ. ಸೊ ಈ ಆರ್ಕ್ ಲೆಂತ್ ಕಂಡುಹಿಡಿಬೇಕು ಅಂದರೆ ಈ ಫಾರ್ಮುಲಾ ಯೂಸ್ ಮಾಡಿ. ಸೊ ಅದೇ ಥರ ಈ ಸೆಕ್ಟರ್ ಏರಿಯಾ ಕಂಡುಹಿಡಿಬೇಕಂದ್ರೆ ಈ ಸೆಕ್ಟರ್ ಅನ್ನೋದೇನೀಗ ಏರಿಯಾ, ಇದು ಪಾರ್ಟ್ ಆಫ್ ಹೋಲ್ ಸರ್ಕಲ್. ಸೊ ಏನು ಪಾರ್ಟ್ ಆಫ್ ಹೋಲ್ ಸರ್ಕಲ್ ವ್ಯಾಲ್ಯೂ πr². ಪಾರ್ಟ್ ಇದೆ ಹೇಗೆ ಪಾರ್ಟ್ ಬರ್ತಿದೆ ಟೀಟಾ ಆ್ಯಂಗಲ್ ಆಫ್ ಹೋಲ್ 360. ಸೊ ಪಾರ್ಟನ್ನು ಟೀಟಾ ಬೈ 360 ಇಂಟು πr², ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿರೋದು. ಸೊ ಅದಾದಮೇಲೆ ಏರಿಯಾ ಆಫ್ ಎ ಸೆಗ್ಮೆಂಟ್ ಅಂತ ಬರುತ್ತೆ. ಸೆಗ್ಮೆಂಟ್ ಅಂದರೆ ಕಾರ್ಡ್ ಅಂತ ಪ್ರೀವಿಯಸ್ ಚಾಪ್ಟ್ರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ ಅದು. ಈ ಪಾರ್ಟಿಗೆ ಸೆಗ್ಮೆಂಟ್ ಅಂತ ಕರಿತೀವಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದಕ್ಕೆ ಈ ಏರಿಯಾಗೆ ಸೆಗ್ಮೆಂಟ್ ಅಂತ ಕರಿತೀವಿ, ಈ ಪಾರ್ಟಿಗೆ ಸೆಕ್ಟರ್ ಅಂತ ಕರಿತೀವಿ. ಈ ಸೆಗ್ಮೆಂಟ್ ಏರಿಯಾ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನಂದರೆ ಇಲ್ಲಿ ನಾವು ಈಗ ಇಲ್ಲಿ ತನಕ ಏನು ಓದಿದ್ದೀವಲ್ಲ ಅದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಪಾರ್ಟ್ ಕಂಡುಹಿಡಿಬೇಕಾದ್ರೆ ನೀವು ಈ ಸೆಕ್ಟರ್ದು ವ್ಯಾಲ್ಯೂ ಫಸ್ಟ್ ಕಂಡುಹಿಡ್ಕೋತೀರಾ, ಈ ಸೆಕ್ಟರ್ ವ್ಯಾಲ್ಯೂ ಕಂಡುಹಿಡ್ಕೋತೀರಾ. ಸೆಕ್ಟರ್ ವ್ಯಾಲ್ಯೂ ಕಂಡುಹಿಡ್ಬೇಕಾದ್ರೆ ಆ್ಯಂಗಲ್ ಏನೋ ಗಾಮಾ ಅಂತ ಇದೆ ಅಂದ್ಕೊಳ್ಳಿ, ಅಥವಾ ಆರ್ ಅಂತ ಇದೆ ಅಂದ್ಕೊಳ್ಳಿ. ಸೊ ಈ ಸೆಕ್ಟರ್ ವ್ಯಾಲ್ಯೂ ಏನಾಗುತ್ತೆ ಆವಾಗ ಟೀಟಾ ಬೈ 360 ಇಂಟು πr². ಈ ಟೀಟಾ ವ್ಯಾಲ್ಯೂ ಈಗ ಆರ್ ಅಂತ ಬರ್ಕೊಂಡಿದ್ದೇನೆ. ಸೊ ಈ ಸೆಕ್ಟರ್ ವ್ಯಾಲ್ಯೂ ಸಿಕ್ತು. ದೆನ್ ಯು ಫೈಂಡ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ರೇಡಿಯಸ್ ಇದೆ, ಸೊ ಇದನ್ನ ವ್ಯಾಲ್ಯೂ ನೋಡ್ಕೊಂಡು ಕಂಡುಹಿಡ್ಕೊಳ್ಳಿ. ಸೊ ಈ ಟ್ರಯಾಂಗಲ್ ಸಿಕ್ಕ ತಕ್ಷಣ ನಿಮಗೆ ನೆಕ್ಸ್ಟ್ ಮಾಡಬೇಕಾಗಿದೆ ಅಪ್ಲಿಕೇಶನ್. ಸೊ ಈ ಪಾರ್ಟ್ ಬರಬೇಕಾದ್ರೆ ಈ ಹೋಲ್ ಸೆಕ್ಟರ್ ಮೈನಸ್ ಈ ಟ್ರಯಾಂಗಲ್ ಮಾಡಿದರೆ ನಿಮಗೆ ಸೆಕ್ಟರ್ ವ್ಯಾಲ್ಯೂ ಸಿಕ್ತು, ಸಾರಿ ಈ ಸೆಗ್ಮೆಂಟ್ ವ್ಯಾಲ್ಯೂ ಸಿಕ್ತು. ಈ ಸೆಗ್ಮೆಂಟ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಸೊ ಸೆಗ್ಮೆಂಟ್ ಈಕ್ವಲ್ಸ್ ಏರಿಯಾ ಆಫ್ ಸೆಕ್ಟರ್ ಹೋಲ್ ಥಿಂಗ್ ಮೈನಸ್ ಹಾಫ್ ಏರಿಯಾ ಆಫ್ ಟ್ರಯಾಂಗಲ್ ಮಾಡಿಕೊಂಡ್ರೆ ನಿಮಗೆ ಸೆಗ್ಮೆಂಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನೇ ಅಪ್ಲಿಕೇಶನ್ ಕ್ವಶನ್ ಇದೆ. ಸೊ ಕ್ವಶನ್ಸಿಗೆ ಹೋಗುವ. ಇದು 3 ಮಾರ್ಕ್ಸ್ ಕ್ವಶನ್ನು, 2 ಆರ್ ಅಂತ ಕೊಟ್ಟಿದ್ರು, ಇದು ಕೂಡ 3 ಮಾರ್ಕು, ನೆಕ್ಸ್ಟ್ ಒನ್ ಕೂಡ 3 ಮಾರ್ಕು, ಎರಡರಲ್ಲಿ ಯಾವ್ದು ಕೂಡ ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ನೋಡುವ. ಇನ್ ದ ಫಿಗರ್ ಏರಿಯಾ ಆಫ್ ಸೆಕ್ಟರ್ AOBPA, ಇದು AOBPA ಆಫ್ ರೇಡಿಯಸ್ ಆರ್ ಅಂತಿದೆ, ಅನ್ನೋನು ಇಸ್ 231. ಸೊ ಇದ್ರಷ್ಟು ಏರಿಯಾ 231 ಸೆಂಟಿಮೀಟರ್ ಸ್ಕ್ವೇರಲ್ಲಿದೆ. ಸೊ ಯೂನಿಟ್ ಜ್ಞಾಪಕ ಇಟ್ಕೊಳ್ಳಿ, ಇಟ್ಸ್ ನಾಟ್ ಮೀಟರ್ ಸ್ಕ್ವೇರ್ ಆರ್ ಎನಿಥಿಂಗ್ ಎಲ್ಸ್, ಇಟ್ ಇಸ್ ಸೆಂಟಿಮೀಟರ್ ಸ್ಕ್ವೇರ್ ಇದಷ್ಟು ಏರಿಯಾ. ಆ್ಯಂಡ್ ದ ಲೆಂತ್ ಆಫ್ ದ ಆರ್ಕ್ APB ಈಸ್ 22 ಸೆಂಟಿಮೀಟರ್. ಸೊ ಇದು ಆರ್ಕ್ ಲೆಂತ್ ಕೊಟ್ಟಿದ್ದಾರೆ. ಫೈಂಡ್ ದ ರೇಡಿಯಸ್ ಆಫ್ ದಿ ಸೆಕ್ಟರ್ ಆ್ಯಂಡ್ ಆ್ಯಂಗಲ್ ಟೀಟಾ. ಸೊ 2 ಅನ್ನೋನ್ಸ್ ಆಯಿತಾ, 6 ಟೀಟಾ. ಸೊ ಸಾಲ್ವ್ ಮಾಡ್ಕೊಳಕ್ಕೆ 2 ಇಕ್ವೇಷನ್
ನಾವು ಡೆಡ್ಯೂಸ್ ಮಾಡಲೇಬೇಕು. ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಡೈರೆಕ್ಟ್ಲಿ ಏರಿಯಾ ಫಾರ್ಮುಲಾ ಅಪ್ಲೈ ಮಾಡಿ, ಯಾಕಂದ್ರೆ ಫಸ್ಟ್ ಇಲ್ಲಿ ಏರಿಯಾ ಕೊಟ್ಟಿದ್ದಾರೆ. given area is 231 centimeter square and arc length APB arc 22 centimeter. ಸೊ ಇದು ಅಗೇನ್ ಅಪ್ಲಿಕೇಶನಲ್ಲಿ ಇದು ಪಾರ್ಟ್ ಆಫ್ ದ ಸರ್ಕಲ್. ಸೊ ಪಾರ್ಟ್ ಆಫ್ ದಿ ಸರ್ಕಲ್ ಇದ್ದಾಗ ಅದು ಏರಿಯಾ ಆಫ್ ದಟ್ ಸೆಕ್ಟರ್ ಏನಾಗುತ್ತೆ, theta by 360 of pi r square. ಸೊ ಏರಿಯಾ ಆಲ್ರೆಡಿ ಕೊಟ್ಟಿದ್ದಾರೆ 231 by ಥೀಟಾ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕು, ಇಂಟು ಪೈ ಆರ್ ಸ್ಕ್ವೇರ್ ಕೂಡ ಗೊತ್ತಿಲ್ಲ, ಅದನ್ನು ಕಂಡುಹಿಡಿಬೇಕು. ಸೊ ಇದು ಫಸ್ಟ್ ಇಕ್ವೇಶನ್. ಸೆಕೆಂಡ್ ಇಕ್ವೇಶನ್ನಲ್ಲಿ ಇದು ಆರ್ಕ್ ಲೆಂತ್ ಕೊಟ್ಟಿದ್ದಾರೆ. ಆರ್ಕ್ ಲೆಂತ್ ಎಷ್ಟು 22 ಸೆಂಟಿಮೀಟರ್ ಈಕ್ವಲ್ಸ್ ಟು ಆರ್ಕ್ ಕೂಡ ಏನು ಪಾರ್ಟ್ ಆಫ್ ದ ಹೋಲ್ ಆರ್ಕ್ ಕೂಡ ಏನು ಆರ್ಕ್ ಇಸ್ ಅ ಪಾರ್ಟ್ ಆಫ್ ದ ಹೋಲ್ ಸರ್ಕಂಫರೆನ್ಸ್. ಸೊ ಏನು ಫಾರ್ಮುಲಾ ಥೀಟಾ ಬೈ 360 into 2 pi r. ಸೊ ಇದು ಸೆಕೆಂಡ್ ಇಕ್ವೇಶನ್. ಸೊ 1/2 ಮಾಡಿಬಿಡುವ ಡೈರೆಕ್ಟಾಗಿ, 1/2. ಸೊ ಏನಾಗುತ್ತೆ, ಇದು ಹೋಲ್ ಥಿಂಗ್ ಹೋಗುತ್ತೆ. ಥೀಟಾ ಬೈ 360 ಹೋಯ್ತು, ಪೈ ವ್ಯಾಲ್ಯೂ ಹೋಯ್ತು, ಇದು 1 r ಹೋಗುತ್ತೆ, ಸ್ಕ್ವೇರ್ ಹೋಗುತ್ತೆ. ಸೊ ಇದು 231/22 ಈಕ್ವಲ್ಸ್ ಮೇಲ್ಗಡೆ 1 r ಉಳ್ಕೊಂಡಿದೆ, ಕೆಳಗಡೆ 2 ಉಳ್ಕೊಂಡಿದೆ. ಸೊ ನಾವು r ಈಕ್ವಲ್ಸ್ 231/22 into 2. 2 1 11 11 2 1 ಉಳಿತು 21. ಸೊ r ಈಕ್ವಲ್ಸ್ 21 ಸೆಂಟಿಮೀಟರ್. ಯೂನಿಟ್ಸ್ ಬರೀಬೇಕು, ಜ್ಞಾಪಕ ಹೋಗ್ಬಿಡಿ. ಸೊ ಒನ್ಸ್ ಇದು ಸಿಕ್ಕಿದ ಮೇಲೆ ಅಪ್ಲೈಯಿಂಗ್ ಇನ್ ಇಕ್ವೇಶನ್ 2. ಇಕ್ವೇಶನ್ 2 ಅಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ, 22 ಈಕ್ವಲ್ಸ್ ಥೀಟಾ ಬೈ 360. ಏನಕ್ಕೆ ಮಾಡ್ತಿದ್ದೀವಿ, ಥೀಟಾ ಕಂಡುಹಿಡಿಬೇಕಲ್ವ ಇನ್ನೊಂದು, ಅದಕ್ಕೆ. ಸೊ 2 pi r is 21. ಸೊ ಇವಾಗ ನೋಡಿ, ಆವಾಗಲೇ ಹೇಳಿದೆ ಪೈ ವ್ಯಾಲ್ಯೂ ನಿಮಗೆ ಅನುಕೂಲಕ್ಕೆ ಅನುಗುಣವಾಗಿ ಯೂಸ್ ಮಾಡ್ಕೊಳ್ಳಿ ಅಂತ. ಈಗ ಇಲ್ಲಿ ಆಲ್ರೆಡಿ 22 ಇದ್ದಾಗ ಇಲ್ಲಿ ಪೈ 20, ಇಲ್ಲಿ ಆಲ್ರೆಡಿ 22 ಇದ್ದಾಗ ಪೈ 22 ಬರ್ಕೊಂಡ್ರೆ ನೀವು ಈಸಿಯಾಗಿ ಡಿವೈಡ್ ಮಾಡ್ಬೋದು. ಸೊ ಥೀಟಾ ವ್ಯಾಲ್ಯೂ ಸಾರಿ ಈ ಕಡೆ ಬರೀತೇನೆ, ಈ ಕಡೆ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡಲಿಕ್ಕೆ ಸ್ಪೇಸ್ ಬೇಕು. ಥೀಟಾ ಈಕ್ವಲ್ಸ್ ಏನಾಗುತ್ತೆ, 22 into 360 ಡಿವೈಡೆಡ್ ಬೈ 2. ಪೈ ವ್ಯಾಲ್ಯೂ ನಾನು 22/7 ಅಂತ ಬರ್ಕೊಳ್ತಾ ಇದ್ದೀನಿ, ಇಂಟು 21. ಸೊ ಇವಾಗ 22 ಹೋಯ್ತು, 7 1 7 3 ಸರ್. ಸೊ 2 ಇಂದ ಹೋದರೆ 2 ಇಲ್ಲಿ 2ಕಿಂತ ಮುಂಚೆ 3 ಅಂತ ಡಿವೈಡ್ ಮಾಡೋಣ, 20, ದೆನ್ 2 ಇಂಟ ಡಿವೈಡ್ ಮಾಡೋಣ 60. ಸೊ ಥೀಟಾ ವ್ಯಾಲ್ಯೂ ಬಂದುಬಿಟ್ಟು 60 ಯೂನಿಟ್ಸು ಡಿಗ್ರಿ ಬರೀರಿ. ಸೊ ಇದಾಗಿತ್ತು ನಿಮ್ಮದು ಥೀಟಾ ಸೊಲ್ಯೂಷನ್. ಸೊ r ಈಕ್ವಲ್ಸ್ 21 ಸೆಂಟಿಮೀಟರ್, ಥೀಟಾ ಈಕ್ವಲ್ಸ್ 60 ಡಿಗ್ರಿ. ಸೊ 3 ಮಾರ್ಕ್ಸಿಗೆ ನೋಡಿಕೊಂಡು ಫಸ್ಟ್ ಫಾರ್ಮುಲಾ ಎಲ್ಲ ಕ್ಲೀನಾಗಿ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿ, ಸ್ಟೆಪ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿದರೆ ಬೆಟರು. ಸೊ 3 ಮಾರ್ಕ್ಸಿಗೆ ದೇ ಎಕ್ಸ್ಪೆಕ್ಟ್ ಇಟ್. ಸೊ ನಾವು ಇದು ನೆಕ್ಸ್ಟ್ ಅಪ್ಲಿಕೇಶನ್ನು. ಅಗೇನ್ ಇನ್ ದ ಫಿಗರ್ ಎ ರೆಕ್ಟ್ಯಾಂಗಲ್ ROQB is inscribed in the quadrant of a circle. ಕ್ವಾಡ್ರಂಟ್ ಅಂದರೆ ಸರ್ಕಲ್ನ 4 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ 1 ಪಾರ್ಟ್ನ ಕ್ವಾಡ್ರಂಟ್ ಅಂತ ಹೇಳ್ತಾರೆ. ಸೊ ಸರ್ಕಲ್ ಹೀಗಿದ್ದಾಗ 1 ಪಾರ್ಟು ಕ್ವಾಡ್ರಂಟು. So quadrant of a circle, if the length and breadth of the rectangle are 16 and
12 ಸೆಂಟಿಮೀಟರ್ 16 12 ಕೊಟ್ಟಿದೆ. ಫೈಂಡ್ ದ ಏರಿಯಾ ಆಫ್ ದಿ ಶೇಡೆಡ್ ರೀಜನ್. ಈ ಶೇಡೆಡ್ ರೀಜನ್ನ ಏರಿಯಾ ಕಂಡುಹಿಡಿಬೇಕು. ಸೊ ಒಂದು ನಿಮಿಷ ಈ ಥರ ಪ್ರಾಬ್ಲಮ್ ಕೊಟ್ಟಾಗ ಥಿಂಕ್ ಮಾಡಿ ಯಾವ ಥರ ಮಾಡಿದರೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. ಸೊ ಒಂದ್ಸತಿ ಜನ ಕನ್ಫ್ಯೂಸ್ ಆಗಿಬಿಟ್ಟು ಇದು ಆರ್ ಫಸ್ಟ್ ಕಂಡುಹಿಡ್ಕೊಂಡು ಈ ಎ ಆರ್ ಕಂಡುಹಿಡಿಲಿಕ್ಕೆ ಹೋಗೋದು, ಕ್ಯೂ ಬಿ ಕಂಡುಹಿಡೋಕ್ಕೂ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸೊ ಈಸಿಯಾಗಿ ಥಿಂಕ್ ಮಾಡಿದರೆ ನೋಡಿ, ಇದು ಕ್ವಾಡ್ರೆಂಟ್ ಕೊಟ್ಟಿದ್ದಾರೆ. ಇವೆರಡರಿಂದ ನೀವು ರೇಡಿಯಸ್ ಕಂಡುಹಿಡ್ಕೋಬೋದು. ಒನ್ಸ್ ರೇಡಿಯಸ್ ಕಂಡುಹಿಡಿದ್ರೆ ನಿಮಗೆ ಏರಿಯಾ ಆಫ್ ದಿ ಹೋಲ್ ಸರ್ಕಲ್ ಸಿಗುತ್ತೆ. ಏರಿಯಾ ಆಫ್ ದ ಹೋಲ್ ಸರ್ಕಲ್ ಕ್ವಾಡ್ರೆಂಟ್ ಅಂದರೆ 1/4 ಮಾಡಿದರೆ ನಿಮ್ಗೆ ಈ ಕ್ವಾಡ್ರೆಂಟ್ ಏರಿಯಾ ಸಿಗುತ್ತೆ. ಆ ಕ್ವಾಡ್ರೆಂಟ್ ಏರಿಯಾ ಸಿಕ್ಕಿದಾದ್ಮೇಲೆ ಈ ರೆಕ್ಟ್ಯಾಂಗಲ್ ಏರಿಯಾ ಸಿಕ್ಕರೆ 16 12 ಇಂಟು ಮಾಡಿದರೆ ಆಯಿತು, ಎಲ್ ಇಂಟು ಬಿ. ಸೊ ಈ ಹೋಲ್ ಕ್ವಾಡ್ರೆಂಟಲ್ಲಿ ಈ ರೆಕ್ಟ್ಯಾಂಗಲ್ ಸ್ಪೇಸ್ ಏರಿಯಾ ಮೈನಸ್ ಮಾಡಿದ್ರೆ ನಿಮಗೆ ಉಳಿದಿದ್ದೇ ಶೇಡೆಡ್ ರೀಜನ್. ಸೊ ಆ ಥರ ಅಪ್ರೋಚಲ್ಲಿ ಮಾಡ್ಕೊ ಹೋಗುವ. ಸೊ ನಾವು ರೆಕ್ಟ್ಯಾಂಗಲ್ ಏರಿಯಾ, ರೆಕ್ಟ್ಯಾಂಗಲ್ 16 ಇಂಟು 12. ಸೊ ನೀವು ಎಲ್ ಇಂಟು ಬಿ ಅವೆಲ್ಲ ಬರ್ಕೊಳ್ಳಿ. 192. ಇದನ್ನ ಹೀಗೆ ಕೂಡ ಉಳಿಸ್ಕೋಬೋದು. ಸೊ ಬಟ್ ಸೆಂಟಿಮೀಟರ್ ಸ್ಕ್ವೇರ್. ಸೊ ನಾವು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಸಿಕ್ಕಾಯಿತು. ಸೊ ಏರಿಯಾ ಆಫ್ ದಿ ಸೆಕ್ಟರ್ ಕಂಡುಹಿಡಿಬೇಕು. ಏರಿಯಾ ಆಫ್ ಸೆಕ್ಟರ್ ಕಂಡುಹಿಡಿಬೇಕು ಅಂದರೆ ನಿಮಗೆ ಬೇಕಾಗಿರೋ ಫಾರ್ಮುಲಾ ಏನು ಹೇಳಿ, ಫಸ್ಟು ಸರ್ಕಲ್ ಏರಿಯಾ ಬೇಕು. ಸರ್ಕಲ್ ಏರಿಯಾದಲ್ಲಿ ಸೆಕ್ಟರ್ ಬೇಕು. ಇದು ಕ್ವಾಡ್ರೆಂಟ್ ಅಂತ ಹೇಳಿದ್ರು. ಏರಿಯಾ ಆಫ್ ಕ್ವಾಡ್ರೆಂಟ್ theta by 360 into pi r square. So already theta 90, 360 ಕ್ವಾಡ್ರೆಂಟ್ ಅಲ್ವಾ, ಇದು 90 ಆಗಿರುತ್ತೆ ಕ್ವಾಡ್ರೆಂಟ್ ಅಂತ ಇದಕ್ಕೆ. ಸೊ ಇದು ಪೈ ಆರ್ ಸ್ಕ್ವೇರ್. ಆರ್ ಎಲ್ಸ್ ನೀವು ಡೈರೆಕ್ಟ್ಲಿ ಕ್ವಾಡ್ರೆಂಟ್ ಅಂತ 1/4 ಆಫ್ ದಿ ಇದಲ್ವಾ ಸರ್ಕಲ್ದು 1/4 ಆಫ್ ಪೈ ಆರ್ ಸ್ಕ್ವೇರ್ ಅಂತ ಡೈರೆಕ್ಟಾಗಿ ಬರ್ಕೋಬೋದು. ಸೊ ಈ ಫಾರ್ಮುಲಾ ಹಾಕ್ಬೇಕಾದ್ರೆ ಆರ್ ಬೇಕು. ಸೊ ಆರ್ ಕಂಡುಹಿಡ್ಕೊಳ್ಳುವ. ಆರ್ ಕಂಡುಹಿಡಿಬೇಕಂದ್ರೆ ಇಲ್ಲಿ ಆಲ್ರೆಡಿ ರೆಕ್ಟ್ಯಾಂಗಲ್ ಇರೋದ್ರಿಂದ ಈ ಒ ಪಿ ಕಂಡುಹಿಡಿಬೇಕು. ಒ ಪಿ ಕಂಡುಹಿಡಿಯೋದು ಹೇಗೆ ಹೇಳಿ, ಅಗೇನ್ ಪೈಥಾಗರಸ್ ಥಿಯರಮ್. ಒ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಒ ಕ್ಯೂ ಸ್ಕ್ವೇರ್. ಸೊ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಸ್ಕ್ವೇರ್. ಸೊ ಬರೀ ಪೈಥಾಗರಸ್ ಥಿಯರಮ್ ಅಂತ ಎಕ್ಸ್ಪ್ಲೇನ್ ಮಾಡ್ಕೊಳ್ಳಿ, ಆಮೇಲೆ ಈ ವ್ಯಾಲ್ಯೂಸ್ನ ಅಪ್ಲೈ ಮಾಡಿ. ನಾವು ಸ್ಕ್ರೀನಲ್ಲಿ ಹಿಡಿಸ್ಬೇಕಂತ ಡೈರೆಕ್ಟಾಗಿ ವ್ಯಾಲ್ಯೂಸ್ ತಗೋತಾ ಇದ್ದೇನೆ. ಸೊ 16 ಸ್ಕ್ವೇರು 256 ಪ್ಲಸ್ 12 ಸ್ಕ್ವೇರು 144. ಆ್ಯಕ್ಚುಲಿ 20 ಸ್ಕ್ವೇರ್ಸ್ ತನಕ ನಂಬರ್ ನ್ಯಾಪ್ ಕಟ್ಕೊಂಡ್ರೆ ಬೆಟರು. ಅದ್ರ ಮೇಲೆ ಕೇಳಲ್ಲ, 20 ಅಟ್ಲೀಸ್ಟ್ ಬೇಕು. ಸೊ ದಿಸ್ ವುಡ್ ಬಿ 256, 356, 396, 400. ಸೊ ಆರ್ ಸ್ಕ್ವೇರ್ ಈಕ್ವಲ್ಸ್ 400. ಆರ್ ಆದಾಗ ಸ್ಕ್ವೇರ್ ರೂಟ್ ಆಫ್ 400. ಸೊ 20 ಸೆಂಟಿಮೀಟರ್. ಸೊ ಆರ್ ಸಿಕ್ತು. ನಾವು ಅಪ್ಲೈಯಿಂಗ್ ಬ್ಯಾಕ್ ಹಿಯರ್. ಏರಿಯಾ ಆಫ್ ಕ್ವಾಡ್ರೆಂಟ್, ಏರಿಯಾ ಆಫ್ ಕ್ವಾಡ್ರೆಂಟ್ ಎಷ್ಟಾಗುತ್ತೆ ಆವಾಗ 1/4 ಇಂಟು ಪೈ. ಅದೇ ನೋಡ್ಕೊಳ್ಳಿ ಏನು ವ್ಯಾಲ್ಯೂ ಹಾಕಬೇಕು ಅಂತ. 22/7 ಆಗ್ಬೋದು, 3.145 ಆಗ್ಬೋದು. ಸೊ ಆರ್ ಬಿಟ್ಟು 20 ಇಂಟು ಆರ್ ಸ್ಕ್ವೇರ್ ಅಲ್ವಾ, 20 ಇಂಟು 20 ಬರಿತಾ ಇದ್ದೇನೆ. ಸೊ 400 ಕೂಡ ಬರಿಬೋದು ಜಸ್ಟ್. ಸೊ ಪೈ ಅಗೇನ್ ನಾನಿಲ್ಲಿ 3.14 ಅಂತ ತಗೋತಿದ್ದೇನೆ. ಬಟ್ ಎಕ್ಸಾಮಲ್ಲಿ ಅಪ್ ಟು 4 ಡಿಜಿಟ್ ಕೇಳಿದರೆ 22/7ಗೆ ಎಷ್ಟು 1.1428 ಬರುತ್ತೆ ಇಂಟು 5 to the 10 100. ಸೊ ಇದು 314.28 ಅಂತ ತಗೊಂಡಿದ್ದೇನೆ. ಸೊ ಇದು ಏರಿಯಾ ಆಫ್ ದಿ ಕ್ವಾಡ್ರೆಂಟ್. ಅದು ಕೂಡ ಯಾವಾಗಲೂ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಇರುತ್ತೆ.
ಸೊ ನಮಗೆ ಈಗ ಎರಡು ಪಾರ್ಟ್ ಸಿಕ್ಕಿದೆ. ಏರಿಯಾ ಆಫ್ ರೆಕ್ಟ್ಯಾಂಗಲ್, ಏರಿಯಾ ಆಫ್ ನಾವು ಏರಿಯಾ ಆಫ್ ಶೇಡೆಡ್ ರೀಜನ್. ಏರಿಯಾ ಆಫ್ ಶೇಡೆಡ್ ರೀಜನ್ ಅಂದ್ರೆ ಏರಿಯಾ ಆಫ್ ಕ್ವಾಡ್ರಂಟ್ ಮೈನಸ್ ಏರಿಯಾ ಆಫ್ rectangle. Area of quadrant 314.28 minus 192. 2 ಸೆಂಟಿಮೀಟರ್ ಸ್ಕ್ವೇರ್ ಅಲ್ಲೇ ಇದಾವೆ, ಸೇಮ್ ಯೂನಿಟ್ಸ್. ಡೈರೆಕ್ಟಾಗಿ ಏನು ಕನ್ವರ್ಷನ್ ಮಾಡಿದೆ ವ್ಯಾಲ್ಯೂ ಬರಿಬೋದು. ಸೊ 314.28 ಮೈನಸ್ 192 122.28. ಸೊ 122.28 ಆಗಿತ್ತು ವ್ಯಾಲ್ಯೂ. ಇದು ಅಪ್ರಾಕ್ಸಿಮೇಷನ್ ಆಗಿರ್ಬೋದು, ಇದು ಕೂಡ ಸೆಂಟಿಮೀಟರ್ ಸ್ಕ್ವೇರಲ್ಲೇ. ಸೊ ಇದು ವ್ಯಾಲ್ಯೂ 122.28 ಆಗ್ಬೋದು. ಸೊ ಸಿಂಗಲ್ ಡಿಜಿಟ್ ಇದ್ದರೆ 122.3 ನಂತರ ಮಾಡ್ಕೋಬೋದು. ಸೊ ಇಟ್ ಲೆಫ್ಟ್ ಟು ಯು. ನಿಮ್ಮ ಕಾಲೇಜಲ್ಲಿ ಲೆಕ್ಚರ್ ಹೇಗೆ ಹೇಳ್ತಾರೆ ಆ ಥರ ವ್ಯಾಲ್ಯೂಸ್ ತೊಗೊಳ್ಳಿ ಲಾಸ್ಟಿಗೆ. ಅಂದರೆ ಎಷ್ಟು ಅಪ್ರಾಕ್ಸಿಮೇಷನ್ ಮಾಡಿದ್ರು ಗೊತ್ತಿಲ್ಲ, ಅಪ್ ಟು 2 ಡಿಜಿಟ್ಸ್, 1 ಡಿಜಿಟ್, 4 ಡಿಜಿಟ್ ಗೊತ್ತಿಲ್ಲ. ಸೊ ಅಕಾರ್ಡಿಂಗ್ ಟು ಯುವರ್ ಕಾಲೇಜ್ ಲೆಕ್ಚರ್ ಹೇಗೆ ಬೇಕು ಹಾಕಿ ತೊಗೊಳ್ಳಿ. ಸೊ ಇಲ್ಲಿಗೆ ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಕೂಡ ಮುಗೀತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು ಎಲ್ಲರಿಗೂ.